ಅವ್ರ ಮೊಬೈಲ್ ಏನೋ ಕಿತ್ಕೊಂಡಿದ್ರು ನಿಮ್ಮ ಹಾ ತಮ್ಮ ಅಂತ ಹೇಳಿ. ಮತ್ತೆ ಇವಾಗ 3 ದಿನದ ಹಿಂದೆ ಇವರು 10 ಕಾಲಲ್ಲಿ ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಾ ಇದ್ರು. ಇವನು ಹೊರಗಡೆ ಇದ್ದಾಗ ಇವನು ಗೊತ್ತಾಗಿದೆ ಅವಳು ಫೋನಲ್ಲಿ ಮಾತಾಡ್ತಿದ್ದಾಳೆ ಅಂತ ಟ್ರೂ ಕಾಲರ್ ಅಲ್ಲಿ ನೋಡಿ ಅದನ್ನ ನೋಡ್ಕೊಂಡು ಬಂದು ಮನೆಗೆ ಬಂದಿದ್ದಾನೆ. ಮನೆಗೆ ಬಂದು ಕಿತ್ಕೊಂಡು ನೋಡಿದಾಗ ನಂಬರ್ ಡಿಲೀಟ್ ಆಗಿ ಯಾರ್ದು ಅಂದ್ರೆ ಯಾರು ಇಲ್ಲ. ಯಾರು ಅಂದ್ರೆ ನಮ್ಮ ಮನೆ ಓನರ್, ಅವ್ರು ಚಾಮರಾಜನಗರ ಓನರು ಹುಡುಗ. ಏನಕ್ಕೆ ಡಿಲೀಟ್ ಮಾಡಿದೆ ಅವ್ನ ನಂಬರು ಅಂದ್ರೆ ನೀವು ಡೌಟ್ ಪಡ್ತೀರ ಅಂತ ಡಿಲೀಟ್ ಮಾಡಿದೆ. ಇವರು ಒಂದು ಹುಡುಗನ ಹತ್ರ ಮಾತಾಡೋದು ಪರವಾಗಿಲ್ಲ, ನನ್ನ ತಮ್ಮ ಮಾತಾಡಿದ್ರೆ ಮಾತ್ರ ಅನೈತಿಕ ಸಂಬಂಧ. ಅವಾಗ ಅವ್ರ ಮನೇಲಿ ಇರುವಾಗ ಫೋನ್ ಮಾಡಿ ಎಲ್ರಿಗೂ ನಿಮಗೆ ಗಗನ್ ಗೊತ್ತಾ ಗೊತ್ತಿದ್ರೆ ಅವನ ಬಗ್ಗೆ ಏನ್ ಗೊತ್ತಿದೆ ಹೇಳಿ ನನ್ನ ಹತ್ರ, ಹೇಗೆ ಅವ್ನ ಕ್ಯಾರೆಕ್ಟರು, ಅವ್ನ್ ಯಾರನ್ನ ಇಟ್ಕೊಂಡಿದ್ದಾನೆ. ಈಗ ಅವ್ರ ಮನೇಲಿ ಎಷ್ಟು ಜನ ಇದ್ರು? ಅವ್ರಿಬ್ರೇ ಇದ್ರು ಸರ್. ನಮ್ಮ ತಂದೆ ಇದ್ರು, ಏನೋ ಕೆಲಸ ಇತ್ತು ಅಂತ ಅವ್ರು ಮೈಸೂರಿಗೆ ಹೋಗಿದ್ರು. ಆಮೇಲೆ ಅಲ್ಲಿಂದ ನನಗೆ ಫೋನ್ ಬಂತು ನಿನ್ನೆ ನೈಟ್ 8 ಗಂಟೆಗೆ. ಹೀಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ, ಪಲ್ಸ್ ಇಲ್ಲ ಅಂತ ಇದ್ದಾರೆ, ನಾವು ವಿಕ್ಟೋರಿಯಾ ಕರ್ಕೊಂಡು ಹೋಗ್ತೀವಿ, ದಯವಿಟ್ಟು ಬನ್ನಿ ಅಂತ. ಅವ್ನ ಫ್ರೆಂಡ್ಸು ಇಲ್ಲ ಇದ್ದಾರೆ, ದಯವಿಟ್ಟು ಕೇಳಿ ನೋಡಿ. ಮತ್ತೆ ಆ ಹುಡುಗನ ರೆಂಟ್ ಹ್ಯಾಂಡಾಗಿ ಹಿಡಿದಿದ್ದಕ್ಕೆ ಇನ್ನೂ ಜಗಳ ಜಾಸ್ತಿಯಾಗಿ ಮಾಡಿ ಇದೆಲ್ಲ ಮಾಡಿರೋದು. ನನ್ನ ಹೆಸರು ರಮ್ಯಾ ಸರ್, ನಾನು ಅವ್ರ ಅಕ್ಕ. ದಯವಿಟ್ಟು ನನ್ನ ತಮ್ಮಂಗೆ ನ್ಯಾಯ ಕೊಡಿಸಿ ಸರ್, ದಯವಿಟ್ಟು. ಅವ್ರ ಮೊಬೈಲ್ ಏನೋ ಕಿತ್ಕೊಂಡಿದ್ರು ನಿಮ್ಮ ತಮ್ಮ ಹಾ ಅಂತ ಹೇಳಿ. ಮತ್ತೆ ಇವಾಗ 3 ದಿನದ ಹಿಂದೆ ಇವರು 10 ಕಾಲಲ್ಲಿ ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಾ ಇದ್ರು. ಇವನು ಹೊರಗಡೆ ಇದ್ದಾಗ ಇವನು ಗೊತ್ತಾಗಿದೆ ಅವಳು ಫೋನಲ್ಲಿ ಮಾತಾಡ್ತಿದ್ದಾಳೆ ಅಂತ ಟ್ರೂ ಕಾಲರ್ ಅಲ್ಲಿ ನೋಡಿ ಅದನ್ನ ನೋಡ್ಕೊಂಡು ಬಂದು ಮನೆಗೆ ಬಂದಿದ್ದಾನೆ. ಮನೆಗೆ ಬಂದು ಕಿತ್ಕೊಂಡು ನೋಡಿದಾಗ ನಂಬರ್ ಡಿಲೀಟ್ ಆಗಿ ಯಾರ್ದು ಅಂದ್ರೆ ಯಾರು ಇಲ್ಲ. ಯಾರು ಅಂದ್ರೆ ನಮ್ಮ ಮನೆ ಓನರ್, ಅವ್ರು ಚಾಮರಾಜನಗರ ಓನರು ಹುಡುಗ. ಏನಕ್ಕೆ ಡಿಲೀಟ್ ಮಾಡಿದೆ ಅವ್ನ ನಂಬರು ಅಂದ್ರೆ ನೀವು ಡೌಟ್ ಪಡ್ತೀರ ಅಂತ ಡಿಲೀಟ್ ಮಾಡಿದೆ. ಇವರು ಒಂದು ಹುಡುಗನ ಹತ್ರ ಮಾತಾಡೋದು ಪರವಾಗಿಲ್ಲ, ನನ್ನ ತಮ್ಮ ಮಾತಾಡಿದ್ರೆ ಮಾತ್ರ ಅನೈತಿಕ ಸಂಬಂಧ. ಅವಾಗ ಅವ್ರ ಮನೇಲಿ ಇರುವಾಗ ಫೋನ್ ಮಾಡಿ ಎಲ್ರಿಗೂ ನಿಮಗೆ ಗಗನ್ ಗೊತ್ತಾ ಗೊತ್ತಿದ್ರೆ ಅವನ ಬಗ್ಗೆ ಏನ್ ಗೊತ್ತಿದೆ ಹೇಳಿ ನನ್ನ ಹತ್ರ, ಹೇಗೆ ಅವ್ನ ಕ್ಯಾರೆಕ್ಟರು, ಅವ್ನ್ ಯಾರನ್ನ ಇಟ್ಕೊಂಡಿದ್ದಾನೆ. ಈಗ ಅವ್ರ ಮನೇಲಿ ಎಷ್ಟು ಜನ ಇದ್ರು? ಅವ್ರಿಬ್ರೇ ಇದ್ರು ಸರ್. ನಮ್ಮ ತಂದೆ ಇದ್ರು, ಏನೋ ಕೆಲಸ ಇತ್ತು ಅಂತ ಅವ್ರು ಮೈಸೂರಿಗೆ ಹೋಗಿದ್ರು. ಆಮೇಲೆ ಅಲ್ಲಿಂದ ನನಗೆ ಫೋನ್ ಬಂತು ನಿನ್ನೆ ನೈಟ್ 8 ಗಂಟೆಗೆ. ಹೀಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ, ಪಲ್ಸ್ ಇಲ್ಲ ಅಂತ ಇದ್ದಾರೆ, ನಾವು ವಿಕ್ಟೋರಿಯಾ ಕರ್ಕೊಂಡು ಹೋಗ್ತೀವಿ, ದಯವಿಟ್ಟು ಬನ್ನಿ ಅಂತ. ಅವ್ನ ಫ್ರೆಂಡ್ಸು ಇಲ್ಲ ಇದ್ದಾರೆ, ದಯವಿಟ್ಟು ಕೇಳಿ ನೋಡಿ. ಮತ್ತೆ ಆ ಹುಡುಗನ ರೆಂಟ್ ಹ್ಯಾಂಡಾಗಿ ಹಿಡಿದಿದ್ದಕ್ಕೆ ಇನ್ನೂ ಜಗಳ ಜಾಸ್ತಿಯಾಗಿ ಮಾಡಿ ಇದೆಲ್ಲ ಮಾಡಿರೋದು. ನನ್ನ ಹೆಸರು ರಮ್ಯಾ ಸರ್, ನಾನು ಅವ್ರ ಅಕ್ಕ. ದಯವಿಟ್ಟು ನನ್ನ ತಮ್ಮಂಗೆ ನ್ಯಾಯ ಕೊಡಿಸಿ ಸರ್, ದಯವಿಟ್ಟು.